ಹಾಯ್ ಎಲ್ಲರಿಗೂ. ತುಳುನಾಡಿನ ದೈವಾರಾಧನೆಯಲ್ಲಿ ಕಾಡು ಕೇಪುಳ ಹೂವಿಗೆ ವಿಶೇಷವಾದಂಥ ಪ್ರಾಮುಖ್ಯತೆ ಉಂಟು. ಶಿವನಿಗೂ ಪ್ರಿಯ ಈ ಕೇಪುಳ ಹೂವು. ಕಾಡು ಕೇಪುಳ ಹೂವಿನ ಮಹತ್ವ ಹಾಗೂ ಔಷಧೀಯ ಗುಣದ ಬಗ್ಗೆ ನಿಮಗೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಶೇಷವಾಗಿ ಕರಾವಳಿಯ ದೈವಾರಾಧನೆಯಲ್ಲಿ ಕಾಡು ಕೇಪುಳ ಹೂವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದೇವರಿಗೆ ಅತ್ಯಂತ ಇಷ್ಟದ ಹೂವು ಅಂತಲೇ ಕರೆಯುವಂತಹ ಈ ಕಾಡು ಕೇಪುಳ ಹೂವನ್ನು ದುರ್ಗಾ ಪೂಜೆಯ ಅರ್ಚನೆಗೆ ಬಳಸ್ತಾರೆ. ಅನೇಕ ಹೆಸರುಗಳಿಂದ ಕೂಡಿರುವಂತಹ ಈ ಕಾಡು ಕೇಪುಳ ಹೂವು ಕಾಡು ಕೇಪುಳ, ಕುಸುಮಾಲೆ, ಕೇಪಳ ಹೂವು, ಹೊಳೆ ದಾಸವಾಳ ಮತ್ತು ಕಿಸ್ಕರ ಅಂತಲೂ ಕರೀತಾರೆ. ಇದರ ಸೈಂಟಿಫಿಕ್ ನೇಮ್ ಇಕ್ಸೋರಾ ಕಾಕ್ಸಿನಿಯಾ. ಟ್ರೆಡಿಷನಲ್ ಮೆಡಿಸಿನ್ ಆಗಿ ಹಿರಿಯರ ಕಾಲದಿಂದಲೂ ಕೂಡ ನಾಟಿ ಔಷಧದಲ್ಲಿ ಇದರ ಬಳಕೆ ಉಂಟು. ಪ್ರಕೃತಿ ಮಾತೆಯ ಮಡಿಲಲ್ಲಿ ಬೆಳೆಯುವಂತಹ ಅನೇಕ ಸಸ್ಯ ಜಾತಿಯಲ್ಲಿ ಈ ಕೇಪುಳ ಗಿಡವೂ ಕೂಡ ಒಂದು. ಅದರಲ್ಲೂ ದೈವಿಕವಾಗಿಯೂ ಹೆಚ್ಚಿನ ಮಹತ್ವವನ್ನು ಹೊಂದಿದಂತಹ ಈ ಕಾಡು ಕೇಪುಳ ಹೂವು ರೆಡ್ ಕಿಸ್ಕಾರ ಎಂಬ ಹೆಸರಿನೊಂದಿಗೆ ಹೇರಳವಾಗಿ ಸಿಗುವಂಥದ್ದು. ಈ ಗಿಡದ ಹೂವು, ಬೇರು, ಎಲೆ ಮತ್ತು ಕಾಂಡವನ್ನು ನಾಟಿ ಔಷಧದಲ್ಲಿ ಬಳಕೆ ಮಾಡ್ತಾರೆ. ಹಲವಾರು ಕಾಯಿಲೆಗಳಿಗೆ ದಿವ್ಯ ಔಷಧವಿದು. ಇಂಗ್ಲಿಷ್ನಲ್ಲಿ ಜಂಗಲ್ ಜೆರೇನಿಯಂ, ಜಂಗಲ್ ಫ್ಲೇಮ್ ಆಫ್ ದ ವುಡ್ಸ್ ಅಂತಲೂ ಕರೀತಾರೆ. ಹಾಗಾದರೆ ಈ ಕಾಡು ಕೇಪುಳ ಹೂವನ್ನು ಎಲ್ಲೆಲ್ಲಿ ಕಾಣ್ಬೋದು? ಈ ಪುಷ್ಪವನ್ನು ಬೆಳೆಯೋದು ಹೇಗೆ? ಒಂದು ಕಾಲದಲ್ಲಿ ಇದು ಕಾಡಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಈಗ ಹಲವಾರು ಬಣ್ಣದ ಹಲವಾರು ಜಾತಿಯ ಕೇಪುಳ ಹೂವನ್ನು ನಾವು ಬೆಳೆಸ್ತೇವೆ. ಈಗ ಬಂದಿರುವ ವಿಶೇಷ ಜಾತಿಯ ಕೇಪುಳ ಹೂವು ಮನೆಗೆ ಅಂದ ಕೊಟ್ಟರೆ ಕಾಡು ಕೇಪುಳ ಹೂವು ದೈವಾರಾಧನೆಯಿಂದ ಹಿಡಿದು ನಮ್ಮ ಮನೆ ಅಂಗಳದ ಮನೆಮದ್ದು ಅಂತಲೇ ಹೇಳ್ಬೋದು. ಬಿಸಿಲಿನ ವಾತಾವರಣದಲ್ಲಿ ಬೆಳೆಯುವಂತಹ ಈ ಗಿಡ ಎಲ್ಲ ಮಣ್ಣನ್ನು ಕೂಡ ಹೊಂದ್ತದೆ. ಕಾಡಿನಲ್ಲಿ ಹುಟ್ಟುವಂತಹ ಈ ಗಿಡ 1-2 ವರ್ಷದಲ್ಲಿ ಹೂ ಬಿಡಲಿಕ್ಕೆ ಶುರು ಮಾಡ್ತದೆ. ಪೊದೆಯ ಆಕಾರದಲ್ಲಿ ಸಸ್ಯ ಬೆಳೆದು ಉದ್ದವಾದಂಥ ಎಲೆಗಳಿಂದ ಕೂಡಿರ್ತದೆ. ಗೊಂಚಲಂತೆ ಬಿಟ್ಟು ಚೆಂಡಿನ ಆಕಾರದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹಲವಾರು ಬಣ್ಣಗಳಿಂದ ಈ ಕೇಪುಳ ಹೂವು ಒಳಗೊಂಡಿದೆ. ಹಳದಿ, ಬಿಳಿ, ಪಿಂಕ್, ಕೆಂಪು ಹೀಗೆ ಹಲವಾರು ಜಾತಿಯ ಕೇಪುಳ ಹೂವಿನ ವಿಧಗಳು ಉಂಟು. ಕಾಡು ಕೇಪುಳ ಹೂವಿನ ಬಗ್ಗೆ ಒಂದು ಹಿರಿಯರ ನಂಬಿಕೆ ಕೂಡ ಉಂಟು. ಅಂದರೆ ಯಾರ ಮನೆಯ ಎದುರು ಇಕ್ಸೋರಾ ಇದೆಯೋ, ಅಂದರೆ ಕಾಡು ಕೇಪುಳ ಇದೆಯೋ, ಅವರ ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ ಕೂಡಿರ್ತದೆ ಅಂತ ಹೇಳಿ ಹಿರಿಯರ ನಂಬಿಕೆ. ಹಾಗಾದರೆ ಕಾಡು ಕೇಪುಳ ಹೂವಿನ ಔಷಧೀಯ ಗುಣದ ಬಗ್ಗೆ ನೋಡುವ. ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಈ ಕೇಪುಳ ಹೂವಿನ ಪ್ರಯೋಜನವನ್ನು ಪಡ್ಕೊಳ್ಬೋದು. ಹಿಂದಿನ ಕಾಲದಲ್ಲಿ ಹಿರಿಯರು ಅವರಿಗೆ ಕೆಲಸ ಮಾಡಿ ಸುಸ್ತಾದಾಗ ಬಾಯಾರಿಕೆ ಆದ ಸಮಯದಲ್ಲಿ ಈ ಹೂವನ್ನು ತೆಗೆದು ತಿಂದು ಅವರ ಬಾಯಾರಿಕೆಯನ್ನು ನೀಗಿಸ್ತಿದ್ರಂತೆ. ಹೂವನ್ನು ಹಾಗೆಯೇ ಜಗ್ದು ನುಂಗುವುದರಿಂದ ಹೊಟ್ಟೆಯ ಹುಳಕ್ಕೆ ಕೂಡ ತುಂಬ ಒಳ್ಳೆಯದು. ಕಾಡು ಕೇಪುಳ ಹೂವಿನ ಚಿಗುರಿನ ತಂಬುಳಿಯನ್ನು ಕೂಡ ಮಾಡ್ತಾರೆ. ಎಳೆ ಮಗುವಿನಲ್ಲಿ ಆಗುವಂತಹ ನಾಲಗೆಯ ಮೇಲೆ ಅಗ್ರ ಅಂದರೆ ವೈಟ್ ಪ್ಯಾಚಸ್ ನಾವು ಏನು ಕರಿತೇವೆ ಅದನ್ನು ಕಡಿಮೆ ಮಾಡುವಲ್ಲಿ ಈ ಕೇಪುಳ ಹೂವನ್ನೇ ಮೇಯ್ನ್ ಆಗಿ ಹಿರಿಯರ ಕಾಲದಿಂದಲೂ ಕೂಡ ಯೂಸ್ ಮಾಡ್ತಾ ಬರ್ತಿದ್ದಾರೆ. ಇದರ ಚಿಗುರು ಮತ್ತು ಅದರ ಹೂವನ್ನು ಜೀರಿಗೆಯೊಂದಿಗೆ ಜಜ್ಜಿ ಅದನ್ನು ಬಟ್ಟೆಯಲ್ಲಿ ಕಟ್ಟಿ 1-2 ಬಿಂದು ರಸವನ್ನು ಮಗುವಿನ ನಾಲಗೆಯ ಮೇಲೆ ಹಾಕಿ ಮಗುವಿನ ನಾಲಗೆಯ ಮೇಲೆ ಆಗುವಂತಹ ಆಗ್ರವನ್ನು ಕಡಿಮೆ ಮಾಡ್ಬೋದು. ಮಗುವಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ, ಆ ಮಗುವಿನ ಜೀರ್ಣಶಕ್ತಿ ಹೆಚ್ಚಾಗಲಿಕ್ಕೆ, ಹಾಗೆಯೇ ಅದರ ಮೂತ್ರದ ಸಮಸ್ಯೆ ಸರಿಯಾಗಲಿಕ್ಕೋಸ್ಕರ ಈ ಮನೆಮದ್ದನ್ನೇ ಯೂಸ್ ಮಾಡ್ತಿದ್ರು. ಎಳೆ ಮಗುವಿನ ಎಣ್ಣೆಯಲ್ಲೂ ಕೂಡ ಈ ಗಿಡದ ಬಳಕೆ ಉಂಟು. ಕಾಡು ಕೇಪುಳ ಬೇರನ್ನು ತೆಗೆದು ಆ ಬೇರನ್ನು ಚೆನ್ನಾಗಿ ತೊಳೆದು ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸಿ ಎಳೆಗೂಸಿನ ಮೈಗೆ ಹಚ್ಚೋದ್ರಿಂದ ಮಗುವಿನ ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ. ಇದೇ ಮೊದಲಿನ ಕಾಲದಿಂದಲೂ ಕೂಡ ಅಜ್ಜಿಯರು ಯೂಸ್ ಮಾಡ್ತಿದ್ದದ್ದು. ಕೇಪುಳ ಹೂವಿನ ಬೇರನ್ನು ಎಳೆ ಮಗುವಿಗೆ ಹಚ್ಚಲಿಕ್ಕೆ ಯೂಸ್ ಮಾಡ್ತಿದ್ರು. ಈ ಎಣ್ಣೆ ತಲೆಯಲ್ಲಿ ಉಂಟಾಗುವಂತಹ ತಲೆಹೊಟ್ಟಿಗೂ ಕೂಡ ಪರಿಹಾರವನ್ನು ಕೊಡ್ತದೆ. ಕೇಪುಳ ಹೂವನ್ನು ಜ್ಯೇಷ್ಠ ಮಗುವಿನೊಂದಿಗೆ ಎಣ್ಣೆಯಲ್ಲಿ ಕುದಿಸಿ ಮಾಡಿದಂತಹ ತೈಲ ಗಾಯಕ್ಕೆ ಮತ್ತು ದೇಹದಲ್ಲಿ ಉಂಟಾಗುವಂಥ ಈ ಗುಳ್ಳೆಗಳಿಗೆ ಅತಿ ಶೀಘ್ರವಾಗಿ ಪರಿಹಾರವನ್ನು ಕೊಡ್ತದೆ. ಕಾಡಿನಲ್ಲಿ ಸಿಗುವಂತಹ ಕಾಡು ಕೇಪುಳ ಹೂವನ್ನೇ ನಾಟಿ ಔಷಧದಲ್ಲಿ ಅತಿಯಾಗಿ ಬಳಕೆ ಇರುವಂಥದ್ದು. ಹೂವಿನಿಂದ ಮಾಡಿದಂತಹ ತಂಬುಳಿ ಕೆಂಪು ನೆತ್ತರಿನ ರೀತಿಯಲ್ಲಿರ್ತದೆ. ಅದು ಹೊಟ್ಟೆ ಉಬ್ಬರ ಇರ್ಬೋದು, ಅಜೀರ್ಣ, ಮಲಬದ್ಧತೆಗೆ ಮನೆಮದ್ದು ಅಂತಲೇ ಹೇಳ್ಬೋದು. ಕಾಡು ಕೇಪುಳ ಹೂವಿನಲ್ಲಿ ಮಕರಂದದಂತಹ ಒಂದು ಸಿಹಿ ಪದಾರ್ಥ ಇರ್ತದೆ. ಅದನ್ನು ತಿಂದರೆ ಬಾಯಿಗೆ ರುಚಿಯನ್ನು ಕೊಡ್ತದೆ. ಕೇಪುಳ ಹೂವನ್ನು ಬಳಸುವ ಮೊದಲು ನಾವು ಅದರಲ್ಲಿರುವಂತಹ ಈ ನೂಲಿನಂತಹ ಪದಾರ್ಥವನ್ನು ನಾವು ಅದನ್ನು ತೆಗಿಬೇಕಾಗ್ತದೆ. ಈ ನಾರಿನ ಪದಾರ್ಥವನ್ನು ಔಷಧಿಯಲ್ಲಿ ಬಳಕೆ ಮಾಡಲಿಕ್ಕಿಲ್ಲ. ಹಾಗಾಗಿ ಇದನ್ನು ಮೊದಲು ತೆಗೆದು ಆಮೇಲೆ ಹೂವನ್ನು ಬಳಸುವಂಥದ್ದು.
ಕಾಡು ಕೇಪಳವು ಕಾಯಿಯನ್ನು ಬಿಡ್ತದೆ. ಮೊದಲಿಗೆ ಗ್ರೀನ್ ಕಲರಲ್ಲಿರ್ತದೆ ಮತ್ತದು ಕಡು ಕೆಂಪಿನ ಕಲರಿಗೆ ಬರ್ತದೆ. ಈ ಹಣ್ಣು ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಸಣ್ಣ ಮಗುವಿನ ತುಟಿ ಕಪ್ಪಾಗಿರ್ತದೆ, ಹಾಗಾಗಿ ಕೆಂಪಾಗಿ ಬರಲಿ ಅಂತ ಹೇಳಿ ಇದನ್ನು ಮಗುವಿನ ತುಟಿಗೆ ಉಜ್ಜುದು ಕೂಡ ಉಂಟು. ಇದರ ಕಾಯಿಯನ್ನು ಕೂಡ ಗುದ್ದಿ ಮಗುವಿನ ಬಾಯಿಯಲ್ಲಿರುವಂತಹ ಅಂದರೆ ನಾಲಗೆಯಲ್ಲಿರುವಂತಹ ಆ ಅಗ್ರವನ್ನು ತೆಗಿಲಿಕ್ಕೆ ಇದನ್ನು ಹಿರಿಯರು ಬಳಕೆ ಮಾಡ್ತಾ ಇದ್ರು. ಒಣಗಿಸಿದಂತಹ ಕೇಪಳ ಹೂವಿನ ಪೇಸ್ಟನ್ನು ತಯಾರಿಸಿಕೊಂಡು ಮುಖದಲ್ಲಿ ಆಗುವಂತಹ ಮೊಡವೆಗೆ ಹಾಕಿದರೆ ಅತಿ ಬೇಗವಾಗಿ ಮೊಡವೆ ಕಡಿಮೆ ಆಗ್ತದೆ. ದೇಹದಲ್ಲಿ ಶಕ್ತಿ ಇರುವುದಿಲ್ಲ, ಸುಸ್ತಾಗೋದು, ಇಂತಹ ಸಮಸ್ಯೆಗೆ ಈ ಹೂವನ್ನು ನೀರಲ್ಲಿ ಕುದಿಸಿ ಅದನ್ನು ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ಬಾಡಿ ಪೇಯ್ನ್ ಅದು ಅತಿ ಬೇಗವಾಗಿ ಕಡಿಮೆ ಆಗ್ತದೆ. ನಿಮ್ಮ ಮನೆಯಲ್ಲೂ ಈ ಗಿಡ ಇರ್ಬೋದು, ಆದರೆ ಹೇಗೆ ಬಳಸೋದು ಅಂತ ಹೇಳಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ದೈವಾರಾಧನೆಯಿಂದ ಹಿಡಿದು ನಾಟಿ ಔಷಧದಲ್ಲಿ ಕೂಡ ಬಳಸ್ತಾರೆ ಅಂತ ಹೇಳಿದರೆ ಪ್ರಕೃತಿ ಮಾತೆಯ ಮಡಿಲಲ್ಲಿ ಬೆಳೆಯುವಂತಹ ಈ ಸಸ್ಯವನ್ನು ಕೂಡ ನೀವು ಕೂಡ ಮನೆಯಲ್ಲಿ ಬೆಳೆಸಿ. ಆರೋಗ್ಯಕ್ಕೆ ಮತ್ತು ಮನೆಗೆ ಶ್ರೇಯಸ್ಸನ್ನು ತರ್ತದೆ ಅಂತ ಹೇಳಿದರೆ ಇಂತಹ ಹೂಗಿಡಗಳನ್ನು ಬೆಳೆಸೋದ್ರಲ್ಲಿ ತಪ್ಪೇ ಇಲ್ಲ. ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ಕಾಡು ಕೇಪಳದ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.